ಪವರ್ ಪಂಚ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಪುತ್ರನ್. ಇವತ್ತು ನಮ್ಮ ಜೊತೆಗೆ ಪವರ್ ಪಂಚ್ನಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್, ಪ್ರಚಾರ ಹೇಗೆ ನಡೀತಾ ಇದೆ ಸರ್? ಈಗ ಭಾಳ ಚೆನ್ನಾಗಿ ನಡೀತಾ ಇದೆ. ಜನರ ಒಂದು ಪ್ರತಿಕ್ರಿಯೆ ಭಾಳ ಅದ್ಭುತವಾಗಿದೆ. ಎರಡು ಕಾರಣಗಳಿಂದ. ಒಂದು, ಕೆಲಸಗಳಾಗಿದ್ದಾವೆ ಮೋದಿಯವರ ಸರ್ಕಾರದಲ್ಲಿ. ನನ್ನ ಕ್ಷೇತ್ರದಲ್ಲಿ ಹಿಂದೆಂದೂ ಆಗಲಾರದಷ್ಟು ಪ್ರಮುಖ ಕೆಲಸಗಳು ಇಲ್ಲಿ ಆಗಿದ್ದಾವೆ, ಪ್ರಾಜೆಕ್ಟ್ಗಳು ಬಂದಿದ್ದಾವೆ. ನನ್ನನ್ನು ಒಬ್ಬ ಕೆಲಸಗಾರ ಅಂತ ಜನ ಗುರುತಿಸಿದ್ದಾರೆ. ಮತ್ತು ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಬಹಳ ದೊಡ್ಡ ಆಸೆ, ಅಪೇಕ್ಷೆಗಳು ಜನರ ಮನಸ್ಸಿನ ಅಂತರಾಳದಲ್ಲಿದೆ. ಹಾಗಾಗಿ ಜನ ನಮ್ಮ ನಿರೀಕ್ಷೆಗೆ ಮೀರಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಓಕೆ, ರೆಸ್ಪಾನ್ಸ್ ಹೇಗಿದೆ ಸರ್? ಹೇಳಿದ್ನಲ್ಲ, ರೆಸ್ಪಾನ್ಸ್ ಭಾಳ ಪಾಸಿಟಿವ್ ಆಗಿದೆ. ಓಕೆ, ಆ ರೆಸ್ಪಾನ್ಸ್ ನೋಡೇ ನನಗೆ ಭಾಳ ಉತ್ಸಾಹ ಬರ್ತಾ ಇದೆ. ಈ ಬಾರಿ ಚುನಾವಣೆಯಲ್ಲಿ ಯಾವ ಅಜೆಂಡಾವನ್ನು ಇಟ್ಕೊಂಡು ಈ ಬಾರಿ ಚುನಾವಣೆಗೆ ಹೋಗ್ತಾ ಇದ್ರಿ ಸರ್? ಮೊದಲನೇದಾಗಿ ನನ್ನ ಕ್ಷೇತ್ರದಲ್ಲಿ ಕೆಲಸ ಆಗಿದೆ. ಆ ಕೆಲಸಗಳ ಮತ್ತು ಪಾರ್ಲಿಮೆಂಟ್ನಲ್ಲಿ ನಮ್ಮ ಭಾಗದ ಜನರ ಬಗ್ಗೆ, ನಮ್ಮ ಭಾಗದ ಜನಪ್ರತಿನಿಧಿಗಳ ಬಗ್ಗೆ ಒಂದು ಆರೋಪ ಇತ್ತು, ಪಾರ್ಲಿಮೆಂಟ್ನಲ್ಲಿ ಹೋದ್ಮೇಲೆ ಮಾತಾಡಲ್ಲ ಅಂತ. ನಾನು ಪಾರ್ಲಿಮೆಂಟ್ನಲ್ಲಿ ನಂದು ಡಿಬೇಟು ಎವರೇಜ್, ನ್ಯಾಷನಲ್ ಎವರೇಜ್ಗಿಂತ ಭಾಳ ಜಾಸ್ತಿ ಇದೆ. ಎರಡನೇದಾಗಿ ಕೆಲಸಗಳು. ನಾನು ಡೆಲ್ಲಿಯಲ್ಲಿದ್ದರೆ ಕನಿಷ್ಠ ದಿವಸಕ್ಕೆ 4-5 ಮಂತ್ರಿಗಳನ್ನು ನೋಡ್ತೇನೆ. ನನ್ನ ಕ್ಷೇತ್ರಕ್ಕೆ ಏನು ಬರಬೇಕು ಅನ್ನುವಂಥದ್ದನ್ನು ನಾನು ಪ್ಲ್ಯಾನ್ ಮಾಡ್ತೇನೆ. ಅದಕ್ಕೆ ನಮ್ಮ ಎಲ್ಲ MLAಗಳು ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. UPA ಕಾಲಖಂಡದಲ್ಲಿ 10 ವರ್ಷದಲ್ಲಿ 44 ಕೋಟಿ ಕೊಟ್ಟಿದ್ದವರು CRFದಲ್ಲಿ. ನಾವು 5 ವರ್ಷದಲ್ಲಿ 644 ಕೋಟಿ ಕೊಟ್ಟಿದ್ದೇವೆ. ವಾಟ್ ಎ ಹ್ಯೂಜ್ ಡಿಫರೆನ್ಸ್. ಮತ್ತು ಮಾತನಾಡ್ಬೇಕಾದ್ರೆ ಏನೇನೋ ಮಾತಾಡ್ತಾರೆ, ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಕ್ಕೆ ಹೋಗಲ್ಲ. ಸ್ವತಂತ್ರದ ನಂತರದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರವನ್ನ ತಗೊಂಡ್ರೆ ಇಲ್ಲಿವರೆಗೆ 2 ಬಾರಿ, ಅಂದ್ರೆ 2 ಬಾರಿ ಮಾತ್ರ ಒಂದು ಸಚಿವ ಸ್ಥಾನ ಸಿಕ್ತು. ಅದಾದ ನಂತರ ಯಾವ ಸರ್ಕಾರ ಬಂದರೂ ಕೂಡ ಒಂದು ಧಾರವಾಡಕ್ಕೆ ಒಂದು ಸಚಿವ ಸ್ಥಾನ ಸಿಗ್ಲಿಲ್ಲ. ಸಚಿವ ಸ್ಥಾನ ಸಿಕ್ಕರೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ನಾನೇನು ಅಂದ್ಕೊಂಡಿಲ್ಲ. ನಾನು ಒಂದು ಮಾತು ಹೇಳ್ಬೋದು, ಈಗ ನನ್ನ ಈ 5 ವರ್ಷದ, ನಾನು ಉಳಿದ 10 ವರ್ಷ ವಿರೋಧ ಪಕ್ಷದಲ್ಲಿದ್ದೆ, ಈ 5 ವರ್ಷ ಆಡಳಿತ ಪಕ್ಷದಲ್ಲಿದ್ದರೂ ಸಹಿತ ನಾನು ಸಚಿವನ ಆಗದೇ ಇದ್ದರೂ ಸಹಿತವಾಗಿ ಏನು ಕೆಲಸವನ್ನು ಮಾಡಬೇಕು ಅದಕ್ಕಿಂತ ಜಾಸ್ತಿ ಕೆಲಸವನ್ನು ಮೋದಿಯವರು ನನಗೆ ಮಾಡಿಸಿಕೊಟ್ಟಿದ್ದಾರೆ. ಗೆದ್ದರೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ಪಡ್ಕೊಳ್ತೀರಾ? ನಾನು ಯಾವುದೋ ನನಗೆ ಕೊಡ್ರಿ ಅಂತ ನಮ್ಮ ಪಾರ್ಟಿಯಲ್ಲಿ ಕೇಳಿಲ್ಲ. ಏನು ಬಂದಿರೋದು ಅದು ಭಗವಂತನ ಮತ್ತು ನಮ್ಮ ಜನರ ಶುಭೇಚ್ಛೆಯಿಂದ, ಭಗವಂತನ ಆಶೀರ್ವಾದದಿಂದ ತಾನಾಗಿ ಅರಿಸ್ಕೊಂಡು ಬಂದಿದೆ. ದೇವರು ಭಗವಂತ ಕೊಟ್ಟರೆ ಮಾಡ್ತೇನೆ, ಇಲ್ಲ ಅಂತಂದರೆ ನಾನು MP ಆಗಿ ಒಳ್ಳೆ ಕೆಲಸವನ್ನು ಮಾಡುವುದನ್ನು ನಾನು ಈಗಾಗಲೇ ಮಾಡ್ತಾ ಇದ್ದೀನಿ, ಮುಂದೆ ಮಾಡ್ತೇನೆ. 3 ಬಾರಿ ಆಯ್ಕೆಯಾಗಿ ಬಂದ್ರಿ, ಸಂಸದರಾಗಿ ಉಳ್ಕೊಂಡ್ರಿ, ರಾಜ್ಯ ನಾಯಕರಾಗಿ ಬೆಳೀಲಿಲ್ಲ. ನನ್ನನ್ನು ರಾಜ್ಯ ಅಧ್ಯಕ್ಷನಾಗಿ ಆ ಸಂದರ್ಭದಲ್ಲೂ ನಾನು ಏನೋ ಯಾರಿಗೂ ಹೋಗಿ ಲಾಬಿ ಮಾಡಿಲ್ಲ, ಕೇಳಿಲ್ಲ ಅಂದರೂ ನಮ್ಮ ಸಂಘಟನೆ ನನ್ನನ್ನು ಗುರುತಿಸಿ ನಮ್ಮ ರಾಷ್ಟ್ರೀಯ ಯಾವತ್ತಿನ ಅಧ್ಯಕ್ಷರಾದಂಥ ಮಾನ್ಯ ರಾಜನಾಥ್ ಸಿಂಗ್ ಅವರು, ಪ್ರಧಾನಮಂತ್ರಿ ಅಭ್ಯರ್ಥಿಗಳಾದಂಥ ನರೇಂದ್ರ ಮೋದಿ ಅವರು ನನ್ನನ್ನು ಕರೆದು ರಾಜ್ಯಾಧ್ಯಕ್ಷನನ್ನು ಮಾಡಿ 3.5 ವರ್ಷ ನಾನು ಸಂಪೂರ್ಣ ಅವಧಿಗೆ ರಾಜ್ಯಾಧ್ಯಕ್ಷ ಇದ್ದೆ. ಹಾಗಾಗಿ ಕಾಲಕ್ಕೆ ಸಮಯ ಬಂದಾಗ ನಾನು ರಾಜ್ಯದಲ್ಲಿ ನನ್ನ ಕೆಲಸವನ್ನು ನಿರ್ವಹಿಸಿದ್ದೇನೆ. ನನಗೆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಹೆಚ್ಚು ಆಸಕ್ತಿ ಇದೆ. ನಿಮಗೆ ಒಳ್ಳೆ ಭಾಷಾ ಪ್ರಾವೀಣ್ಯತೆ ಇದೆ, ಬುದ್ಧಿವಂತಿಕೆ ಇದೆ, ಅನಂತ್ ಕುಮಾರ್ ಅಂತವರ ಒಂದು ಬೆಂಬಲ ಇತ್ತು. ಇಷ್ಟೆಲ್ಲ ಇದ್ರೂ ಕೂಡ ಒಂದು ಸಚಿವ ಸ್ಥಾನ ಪಡ್ಕೊಳ್ಳೋದಕ್ಕೆ ಯಾಕಾಗ್ಲಿಲ್ಲ? ಅಲ್ಲ, ಪಡ್ಕೊಳ್ಳೋದು ಅನ್ನೋದು ಇರೋದಿಲ್ಲ. ಅದು ಅಲ್ಲಿನ ವ್ಯವಸ್ಥೆ ಮತ್ತು ಯಾರಿಗೆ ಕೊಡೋದ್ರಿಂದ ಒಟ್ಟಾರೆ ಹೆಚ್ಚು ಒಳ್ಳೇದಾಗತ್ತೆ ಪಕ್ಷಕ್ಕೆ, ದೇಶಕ್ಕೆ ಅನ್ನುವಂಥದ್ದನ್ನು ನನಗೆ ವಿಶ್ವಾಸ ಇದೆ. ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಯವರು, ನಮ್ಮ ಅಧ್ಯಕ್ಷರಾದಂಥ ಅಮಿತ್ ಶಾ ಅವರು ಸೂಕ್ತವಾಗಿ ತೀರ್ಮಾನ ಮಾಡ್ತಾರೆ. ಈಗ ಮಾಡಿದ್ದು ಸೂಕ್ತವಾಗಿ ತೀರ್ಮಾನ ಮಾಡಿದ್ದಾರೆ. ನನಗೇನು ಅದ್ರ ಬಗ್ಗೆ ಯಾವುದೇ ಇಂಗ್ಲೀಷ್ನಲ್ಲಿ ಗ್ರಂಬಲಿಂಗ್ ಅಂತ ಹೇಳ್ತಾರಲ್ಲ, ಯಾವ ಗ್ರಂಬಲಿಂಗು ನನಗಿಲ್ಲ. ಐ ಆಮ್ ವೆರಿ ಕಂಟೆಂಟೆಡ್. ಯಾಕಂದರೆ ನಾನು ಸಚಿವನಾಗಿಲ್ಲ ಅನ್ನುವಂಥದ್ದು ನೀವು ಹೇಳ್ತಾ ಇದ್ದೀರಿ. ನಾನು ಸಚಿವನಾಗಿಲ್ಲ ಅಂದರೂ ಮೋದಿಯವರ ಜೊತೆಗೆ ನನಗಿರುವಂತಹ ಒಡನಾಟದಿಂದ ಮತ್ತು ಅನೇಕ ಸಚಿವರ ಜೊತೆಗೆ ನನಗಿರುವ ಒಡನಾಟದಿಂದ ಎಂತೆಂಥ ಕೆಲಸಗಳಾಗಿದ್ದಾವೆ ಇಲ್ಲಿ. ಅದು ಅವರ ಆಶೀರ್ವಾದದಿಂದ ಆಗಿದೆ. ಜನಕ್ಕೆ ಕಲ್ಯಾಣ ಮಾಡೋದು ಮುಖ್ಯ ಹೊರತಾಗಿ ನಾನು ಯಾವ ಗದ್ದಿಗೆಯಲ್ಲಿ ಕೂಡ್ತೇನೆ ಅನ್ನೋದು ಮುಖ್ಯ ಅಲ್ಲ ಅಂತ ನಾನು ಸ್ಪಷ್ಟವಾದಂಥ ನಂಬಿಕೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅಷ್ಟೊಂದು ಕೆಲಸಗಳಾಗಿಲ್ಲ ಅನ್ನೋ ಆರೋಪ ಇದೆ. MP ಅಥವಾ ಕೇಂದ್ರ ಸರ್ಕಾರ ನೇರವಾಗಿ ಗ್ರಾಮೀಣದಲ್ಲಿ ಡೈರೆಕ್ಟ್ ನಾವು ಕೆಲಸ ಮಾಡೋದಿರೋದಿಲ್ಲ. ಈ ಗ್ರಾಮ ಪಂಚಾಯತಿಗೆ ನಾನು ಹೆಚ್ಚಿಗೆ ದುಡ್ಡು ಕೊಡಿಸಿದ್ದೇನೆ. ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನದಲ್ಲಿ ಇಲ್ಲೇ ಶಿಗ್ಗಾಮಿಯಲ್ಲಿ 70 ಕೋಟಿ ಕೊಡಿಸಿದ್ದೇನೆ ನಾನು, 70 crores. ಬೇರೆ ಬೇರೆ ತಾಲೂಕಿನಲ್ಲಿ 20-22 ಕೋಟಿ ಕೊಡಿಸಿದ್ದೇನೆ.
ಸೆಂಟ್ರಲ್ ರೋಡ್ ಫಂಡ್ನಲ್ಲಿ 644 ಕೋಟಿ ಪ್ಲಸ್ ನ್ಯಾಷನಲ್ ಹೈವೇದಿಂದ ಹಳೆ ನ್ಯಾಷನಲ್ ಹೈವೇ ಈಗ ನ್ಯಾಷನಲ್ ಹೈವೇ ಅದಕ್ಕೆ ಕೊಟ್ಟಿರುವಂಥ 644 ಕೋಟಿ ಹೊಸ ನ್ಯಾಷನಲ್ ಹೈವೇ ಡಿಕ್ಲೇರೇಷನ್ ಇವೆಲ್ಲ ಹಳ್ಳಿಯಲ್ಲಿ ಆಗಿದೆ. ಇದು ಈ ರಸ್ತೆ ಆಗ್ತಾ ಇದೆಯಲ್ಲ, ಇಲ್ಲೆಲ್ಲವೂ ಎಲ್ಲಿಯೂ ಮೊದಲ ರೋಡ್ ಅಂಡರ್ ಪಾಸ್ಗಳು ಇರಲಿಲ್ಲ. ಈ ರೋಡ್ ಅಂಡರ್ ಪಾಸ್ಗಳು ಒಂದು 100 ಕೋಟಿ ರೂಪಾಯಲ್ಲಿ ಮಾಡಿಸ್ತಾ ಇದ್ದೀನಿ. ಸವಣೂರಿಗೆ ಹೋಗುವಂಥ ರಸ್ತೆ 22 ಕೋಟಿ ರೂಪಾಯಿಗೆ ಅಪ್ರೂವಲ್ ಆಗಿದೆ, ಇಷ್ಟರಲ್ಲೇ ಟೆಂಡರ್ ಕರೀತಾರೆ. ಎಲ್ಲ ಸಂಗತಿಗಳು ಹಳ್ಳಿಯಲ್ಲಾಗಿಲ್ಲ. ನಾವು CRF ಫಂಡ್ ಆಗಿದೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಎಲ್ಲ ಹಳ್ಳಿಗಳಿಗೂ ಮನೆಗಳನ್ನು ಗ್ರಾಮ ಪಂಚಾಯತಿ ಯಾರ್ಯಾರು GPS ಮಾಡಿಕೊಟ್ಟಾರೋ ಅವ್ರ ಗ್ರಾಮ ಪಂಚಾಯತಿಗೆ ಮನೆ ಕೊಡ್ತಾ ಇದ್ದೀವಿ. 15,800 ಮನೆಗಳನ್ನು ಈಗಾಗಲೇ ಕಟ್ಟಿದ್ದೀವಿ. ಇವೆಲ್ಲ ಸಂಗತಿಗಳು 13 ಕೋಟಿ ರೂಪಾಯಿದಲ್ಲಿ 36 ಕೋಟಿ ರೂಪಾಯಿದಲ್ಲಿ ಸುಮಾರು 2,000 ಮನೆಗಳನ್ನು ಅಣ್ಣಿಗೇರಿ ಭಾಗದಲ್ಲಿ, ನವಲ್ಗುಂದ್ ಭಾಗದಲ್ಲಿ ಕಟ್ಟಿಕೊಟ್ಟಿದ್ದೇವೆ. ಅವೆಲ್ಲವೂ ಗ್ರಾಮೀಣ ಪ್ರದೇಶದಲ್ಲಿ. ಇದು ಆರೋಪ ಮಾಡೋದಕ್ಕೆ, ಯಾಕೆಂದರೆ ಹಳ್ಳಿಗಳು ಏನಾಗ್ತದೆ, ಭಾಳ ನಂಬರ್ ಆಫ್ ವಿಲೇಜಸ್ ಆರ್ ಮೋರ್. ಹಾಗಾಗಿ ಅಲ್ಲಿ ವರ್ಷಕ್ಕೊಮ್ಮೆನೂ 2 ವರ್ಷಕ್ಕೊಮ್ಮೆ ಹೋಗಿರ್ತೀವಿ ನಾವು. ಯಾವುದೇ MP ಆದರೂ ನಾ ಹೇಳೋದು, ಅನೇಕ MLAಗಳು ಹೋಗಲಾರದಂಥ ಹಳ್ಳಿಗೆ ನಾನು ಹೋಗಿ ಬಂದಿದ್ದೇನೆ. ಇದಕ್ಕೆ ನಾನು ದಾಖಲೆ ಕೊಡ್ತೀನಿ. ಪ್ರಣಾಳಿಕೆ ಬಗ್ಗೆ ಏನು ಹೇಳ್ತೀರಿ? ಸಂಕಲ್ಪ ಪತ್ರ ಅದ್ಭುತವಾದಂಥ ಪ್ರಣಾಳಿಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ರೈತರಿಗೆ ಮತ್ತು ಕೃಷಿ ಕೂಲಿ ಕಾರ್ಮಿಕರಿಗೆ ಕೊಟ್ಟಿರುವಂಥ ಪೆನ್ಷನ್ ಇರ್ಬೋದು, ಮತ್ತು ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಇನ್ಕ್ರೀಸ್ ಬಗ್ಗೆ ಏನೇನೋ ಘೋಷಣೆಗಳನ್ನು ಮಾಡಿದ್ದಾರೆ. ಇವೆಲ್ಲ ಅದ್ಭುತವಾದಂಥ ಒಂದು ರೈತಪರ, ಜನಪರ, ಮಿಡಲ್ ಕ್ಲಾಸ್ಗೆ ಕೊಟ್ಟಿರುವಂಥ ಈ ಮುಂದಿನ ಮತ್ತು ಫರ್ದರ್ ಈಗಾಗಲೇ ಕೊಟ್ಟಿದ್ದಾರೆ ಇದೇ ವರ್ಷ ಇನ್ಕಮ್ ಟ್ಯಾಕ್ಸಲ್ಲಿ, ಅದನ್ನು ಮುಂದೂ ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಇವೆಲ್ಲವೂ ಜನಪರವಾಗಿದ್ದಂಥ ಅನೇಕ ಯೋಜನೆಗಳಾಗಿದೆ ಮತ್ತು ರಿಯಲಿಸ್ಟಿಕ್. ಕಾಂಗ್ರೆಸ್ ಪಾರ್ಟಿಯವರು ಹೇಳಿದಂಗೆ ಸುಳ್ಳು ಹೇಳುವಂಥದ್ದು ಕೊಟ್ಟಿಲ್ಲ. 72,000 ಕೊಡ್ತೀನಿ ಅಂತ ಇರ್ರೆಸ್ಪಾನ್ಸಿಬಲ್ ಆಗಿ ನಾವೆಂದೂ ಭಾರತೀಯ ಜನತಾ ಪಾರ್ಟಿಯವರಾಯ್ತು, ನನ್ನ ನಾಯಕರಾದಂಥ ನರೇಂದ್ರ ಮೋದಿಯವರಾಯಿತು, ಹಿಂದೆ ನಮ್ಮ ನಾಯಕರಾಗಿದ್ದಂಥ ವಾಜಪೇಯಿ ಅಡ್ವಾಣಿಯವರಾಯಿತು, ಎಂದೂ ನಾವು ಮಾಡಿಲ್ಲ. ನಾವೇನು ಹೇಳಿದ್ದೀವಿ ಅದನ್ನು ನಾವು ಮಾಡಿದ್ದೀವಿ. ಆದ್ದರಿಂದ ಈ ಪ್ರಣಾಳಿಕೆ ಅದ್ಭುತವಾದಂಥ ಒಂದು ಪ್ರಣಾಳಿಕೆಯಲ್ಲಿ ರಾಷ್ಟ್ರೀಯತೆ ಮತ್ತೆ ಧಾರ್ಮಿಕ ಭಾವನೆಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಜನರಿಗೆ ಬೇಕಾದಂಥ ಅನೇಕ ಒಳ್ಳೆಯ ಅಂಶಗಳು ಅದರಲ್ಲಿದ್ದಾವೆ. ನಾನು ಹೇಳಿದ್ನಲ್ಲ, ರೈತರ ಪಿಂಚಣಿ ಇರ್ಬೋದು, ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಗ್ಗೆ ಅವರು ಮಾತನಾಡಿರುವಂಥ ರೀತಿ ಇರ್ಬೋದು, ಈ ಎಲ್ಲ ಸಂಗತಿಗಳು ಸಹಿತ. ಇದರ ಜೊತೆಗೆ ರಾಷ್ಟ್ರೀಯತೆ, ಇದರ ಅರ್ಥ ಏನು? ರಾಷ್ಟ್ರೀಯತೆ ಇದ್ದರೆ ನಾವೆಲ್ಲರೂ ಈಗ ಜನರ ಮನಸ್ಸಿನಲ್ಲಿ ಭಾರತದ ಬಗ್ಗೆ ಅಪಾರವಾದಂಥ ಶ್ರದ್ಧೆಯನ್ನು ನಿರ್ಮಾಣ ಮಾಡೋದೇನಿದೆ ಅಲ್ಲ, ನನ್ನ ದೇಶ ನನ್ನದು ಅಂದಾಗ ಏನೋ ಒಂದು ಭಾವನೆ ಬರ್ತದಲ್ಲ, ಆ ಭಾವನೆ ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ಎಂಥ ಒಂದು ಪ್ರೀತಿಯಿಂದ ನಾವು ನೋಡ್ಕೊಳ್ತೀವಿ. ಹಾಗೆ ದೇಶವೂ ನನ್ನದು ಅಂತ ಬಿತ್ತರಿಸೋದೇ ರಾಷ್ಟ್ರೀಯತೆ. ಆ ರಾಷ್ಟ್ರೀಯತೆಯನ್ನು ಬಿತ್ತರಿಸಿದಾಗ ಜನ ನನ್ನ ಪಕ್ಕದಲ್ಲಿರೋನು ಒಬ್ಬ ಭಾರತೀಯ, ಅವನಿಗೂ ಚೆನ್ನಾಗಿರ್ಬೇಕು ಅಂತ ಬಯಸ್ತಾರಲ್ಲ, ಇದು ಬಹಳ ದೊಡ್ಡ ಪರಿಣಾಮವನ್ನು ಬೀರ್ತದೆ. ಇದು ಧಾರ್ಮಿಕ ಭಾವನೆಗಳನ್ನೇ ಹೆಚ್ಚಾಗಿ ಮಾತನಾಡ್ತಾ ಹೋಗ್ತೀರಿ, ಅಂದ್ರೆ ಬೇರೆ ವಿಷಯಗಳೇ ಸಿಗೋದಿಲ್ವಾ ಹಾಗಾದ್ರೆ ಚುನಾವಣೆಯಲ್ಲಿ? ಹೇಳಿದ್ನಲ್ರಿ, ಬೇರೆ ವಿಷಯಗಳು, ಡೆವಲಪ್ಮೆಂಟು, ನಾವು ರಸ್ತೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ದೇಶದಲ್ಲಿ ಹೊಸ IITಗಳು, ಹೊಸ ಏಮ್ಸ್ಗಳು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಉತ್ತಮವಾಗಿ ಅಂತ ಒಂದು ಯೋಜನೆ, ಕೃಷಿ ಸಮ್ಮಾನ ಎಲ್ಲರಿಗೂ ವಿಸ್ತರಣೆ ಮಾಡಿದ್ದು. ಅದು ಕೇವಲ ಸಣ್ಣ ರೈತರಿಗೆ ಅಂತಿದ್ದು ಎಲ್ಲ ರೈತರಿಗೆ ವಿಸ್ತರಣೆ ಮಾಡಿದ್ದು, ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡಿದ್ದು, ಇವೆಲ್ಲ ದೇಶದ ಪ್ರಗತಿ ಮತ್ತು ಉನ್ನತೀಕರಣ ಬಗ್ಗೆ ಮಾತಾಡಿದ್ದಲ್ಲ. ನಿಮ್ಮ ಭಾಷಣಗಳಲ್ಲಿ ಮತ್ತೆ ಧಾರ್ಮಿಕ ಭಾವನೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ರಾಮ ಮಂದಿರ ನಿರ್ಮಾಣದ ವಿಚಾರವನ್ನೇ ಹೆಚ್ಚಾಗಿ ಪ್ರಸ್ತಾಪವನ್ನ ಮಾಡುತ್ತೀರಿ. ಈ ಚುನಾವಣೆಯಲ್ಲಂತೂ ಬಹಳ ಕಮ್ಮಿ ಇದೆ ಅದು. ಬಟ್ ವಿ ಆರ್ ಕಮಿಟೆಡ್ ಟು ದ್ಯಾಟ್. ಅದ್ರ ಹೇಳಕ್ಕೆ ನನಗೆ ಯಾವ ಸಂಕೋಚನೂ ಇಲ್ಲ. ರಾಮ ನಮ್ಮ ಮರ್ಯಾದಾ ಪುರುಷೋತ್ತಮ, ನಮ್ಮ ನಂಬಿಕೆ ಇದೆ. ರಾಮ ಅಲ್ಲಿ ಹುಟ್ಟಿದ್ದು ಅಂತ, ಅಲ್ಲೇ ರಾಮ ಮಂದಿರ ಆಗಬೇಕು. ಇದಕ್ಕೆ ಸಂಬಂಧಿಸಿದಂತೆ ನಾವು ಯಾವ ರೀತಿಯ ತ್ಯಾಗ ಬಲಿದಾನಕ್ಕೂ ನಾವು ಸಿದ್ಧರಿದ್ದೇವೆ. ಬಿಜೆಪಿ ಬಂತು, 5 ವರ್ಷ ಆಡಳಿತ ಮಾಡಿದ್ರಿ, ರಾಮ ಮಂದಿರ ನಿರ್ಮಾಣ ಆಗಿಲ್ಲ. ಯಾಕಾಗಿಲ್ಲ ನೋಡಿ? ರಾಮ ಮಂದಿರ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಇದ್ದದ್ದು, ಸುಪ್ರೀಂ ಕೋರ್ಟ್ನಲ್ಲಿ ಜೊತೆಗೆ ನಮ್ಗೆ ರಾಜ್ಯಸಭೆಯಲ್ಲಿ ಬಹುಮತ ಇಲ್ಲದೆ ಇರುವಂಥದ್ದು ಒಂದು ಪ್ರಶ್ನೆ ಇದೆ. ಹಾಗಾಗಿ ಬರುವಂಥ ದಿವಸಗಳಲ್ಲಿ ಸುಪ್ರೀಂ ಕೋರ್ಟ್ ನಿರ್ಣಯ ಬರ್ತದೆ. ಸುಪ್ರೀಂ ಕೋರ್ಟ್ ನಿರ್ಣಯ ನಮ್ಮ ಪರವಾಗಿ ಬರ್ತದೆ ಅಂತನ್ನುವಂಥ ನಂಬಿಕೆ ಇದೆ. ಅದಾಗಿಲ್ಲ ಅಂತಂದ್ರೆ ನಾವು ಮುಂದಿನ ದಿವಸಗಳಲ್ಲಿ ಏನು ಮಾಡ್ಬೇಕಂತ ತೀರ್ಮಾನ ಮಾಡ್ತೀವಿ. ಸರ್, ಇವತ್ತು ಅನಂತ್ ಕುಮಾರ್ ಅವರು ನಮ್ಮ ಜೊತೆಗಿಲ್ಲ. ಹೇಗನ್ಸುತ್ತೆ ನಿಮಗೆ? ಅವರಿಲ್ಲದ ಚುನಾವಣೆಯನ್ನ ಎದುರಿಸ್ತಾ ಇದ್ದೀರಿ. ಇವತ್ತು ಇಲ್ಲದ್ದು ಬಹಳ ಮನಸ್ಸಿಗೆ ಖಂಡಿತವಾಗಿ ನೋವಂತೂ ತಂದಿದೆ.
ಹಾಗಾಗಿ ಆ ನೋವಿದೆ, ಬಟ್ ನೋವಿನಲ್ಲಿಯೂ ನಾವು ನಮ್ಮ ಕರ್ತವ್ಯದ ಪ್ರಜ್ಞೆಯನ್ನು ನಾವು ನೋಡಬೇಕಾಗ್ತದೆ. ಹಾಗಾಗಿ ಕೆಲಸಗಳು ಚೆನ್ನಾಗಿ ನಡೀತಾ ಇದೆ. ನಾನು ಗೆದ್ದು ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೆ ಅನಂತಕುಮಾರ್ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಡ್ತೀವಿ ಅಂತ ಕೂಡ ಮಾತುಗಳು ಬಂದಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಆ ಮಾತು ತಪ್ಪಿ ಹೋಯಿತು, ಟಿಕೆಟ್ ಸಿಗಲಿಲ್ಲ. ಆ ಸಂದರ್ಭದಲ್ಲಿ ನೀವು ಒಂದು ಮಾತು ಕೂಡ ಆಡಲಿಲ್ಲ. ಅವ್ರು ತೀರ್ಮಾನ ತೆಗೆದುಕೊಂಡು ತಪ್ಪು ಅಂತ ನಾ ಹೇಳ್ತಲ್ಲ, ತೇಜಸ್ವಿನಿ ಅವ್ರಿಗೆ ಸಿಗ್ಬೇಕಾಗಿತ್ತು. ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಕೊಟ್ಟಿದ್ದು ಸರಿ ಅನಿಸ್ತಾ ಇದೆಯಾ ಅಥವಾ ತೇಜಸ್ವಿನಿ ಅನಂತಕುಮಾರ್ ಅವ್ರಿಗೆ ಕೊಡ್ಬೇಕಿತ್ತು? ನೋಡಿ, ನನ್ನ ಭಾವನೆ, ನಾವು ಮೊದಲು ಒಬ್ಬ ರಾಜ್ಯದ ಪ್ರಮುಖನಾಗಿ ನಾನು ನಮ್ಮ ಭಾವನೆಯನ್ನ, ನಮ್ಮ ಅಭಿಪ್ರಾಯವನ್ನ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾವು ತಿಳಿಸಿದ್ವಿ. ಅದಾದ ನಂತರ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲವನ್ನು ಅಳದು ತೂಗಿ ಅವರೊಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆ ತೀರ್ಮಾನದ ಬಗ್ಗೆ ಪಬ್ಲಿಕ್ ಆಗಿ ಚರ್ಚೆ ಮಾಡುವಂತ ಪ್ರಶ್ನೆನಲ್ಲಿ ಈಗೇನು ಅವ್ರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದರ ಪ್ರಕಾರ ಕೆಲಸ ಮಾಡಬೇಕು. ಅಲ್ಲಿ ಯಾರು ನಮ್ಮ ತೇಜಸ್ವಿ ಸೂರ್ಯ ಅಭ್ಯರ್ಥಿ ಇದ್ದಾರೆ ಅವ್ರಿಗೆ ಗೆಲ್ಲಿಸ್ಬೇಕು. ಇದು ನಮ್ಮ ಧರ್ಮ. ಇದು ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಶಿಸ್ತಿನ ಪಕ್ಷ ನಮ್ದಿದು. ಮತ್ತು ನನಗೆ ನರೇಂದ್ರ ಮೋದಿ ಅವರ ಬಗ್ಗೆ ಆಯ್ತು ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಬಗ್ಗೆ ನನಗೆ ಅಪಾರ ವಿಶ್ವಾಸ ಅದ. ಅವ್ರು ತಗೊಂಡಾರಂತಂದ್ರೆ ಏನೋ ಯೋಚನೆ ಮಾಡೇ ತಗೊಂಡಿರ್ತಾರೆ. ಅವ್ರು ಹಂಗೆ ತಗೊಂಡಿರ್ತಾರೆ ತೀರ್ಮಾನನ. ಅವ್ರು ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಸೋಚ್ ಸಮಜ್ಕರ್ ಅಂತ ಏನು ಹಿಂದಿ ಒಳಗೆ ಹೇಳ್ತಾರಲ್ಲ, ಆ ಸೋಚ್ ಸಮಜ್ಕರ್ ಅವರೊಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ. ನಮ್ಮ ಭಾವನೆನೂ ಇತ್ತು, ನನ್ನ ಮನಸ್ಸಿನಲ್ಲಿ ಇತ್ತು ತೇಜಸ್ವಿನಿ ಅನಂತಕುಮಾರ್ ಅವ್ರು ಕೊಡಬೇಕು ಅಂತ. ಆದ್ರೆ ಅವ್ರು ತೀರ್ಮಾನ ತೆಗೆದುಕೊಂಡ್ಮೇಲೆ ಅದ್ರ ಬಗ್ಗೆ ಅವ್ರು ಕೊಟ್ಟಿದ್ದು ಸರಿ ಏನೋ ತಪ್ಪು, ನರೇಂದ್ರ ಮೋದಿ ಅವರ ಅಮಿತ್ ಶಾ ಅವರ ತೀರ್ಮಾನವನ್ನು ವಿಶ್ಲೇಷಣೆ ಮಾಡುವಂತಹ ಒಂದು ಶಕ್ತಿ ಅಥವಾ ಆ ಒಂದು ಬುದ್ಧಿ ನನಗಿಲ್ಲ. ಏನು ವಾಜಪೇಯಿ ಅವರು, ಯಡಿಯೂರಪ್ಪ ಹಾಗೆ ಮೋದಿ ಅಲೆಯಲ್ಲೇ ನೀವು ಗೆದ್ದು ಬಂದ್ರಿ. ನಿಮ್ಮದೇ ಆದ ಅಲೆ ಇಲ್ವಾ ಹಾಗಾದ್ರೆ? ಈ ಕಡೆ ಏನಿಲ್ಲಿ ಕೆಲಸಗಳನ್ನ ನೋಡಿದ್ರಿ, ಈಗ ನಾನು ನಿಮ್ಮ ಕೆಲಸಗಳನ್ನ ಪ್ರತ್ಯಕ್ಷ ತೋರಿಸಿದೆ. ಜನರ ಜೊತೆಗೆ ನನ್ನ ಸಂಪರ್ಕ, ಜನರ ಮಧ್ಯೆ ನಾನು ಇರೋದು, ನಿತ್ಯವೂ ಜನರನ್ನ ಭೇಟಿ ಮಾಡೋದು, ಜನರಿಗೆ ಅತ್ಯಂತ ಸರಳವಾಗಿ ಲಭ್ಯ ಇರೋದು, ಇವೆಲ್ಲವೂ ನನ್ನ ಪರವಾಗಿರುವಂಥದ್ದು. ಆದರೆ ಮೋದಿಯವರ ಒಂದು ಆಶೀರ್ವಾದದಿಂದ ಈ ಭಾಗದಲ್ಲಿ ಕೆಲಸ ಆಗಿದೆ ಅಂದಾಗ ನಾವು ಮೋದಿಯವರ ಹೆಸರು ಹೇಳ್ತೀವಿ. ಅವ್ರಿಗೆ ಹೇಳಕ್ ಇನ್ಯಾವುದು ಹೆಸರಿಲ್ಲ ಪಾಪ ಅವರಿಗೆ. ಅದಕ್ಕೆ ಅವರು ಈ ರೀತಿಯಾದಂಥ ಆರೋಪಗಳನ್ನ ಮಾಡ್ತಾರೆ. ನಿಮ್ಗೆ ವೋಟ್ ಹಾಕಬೇಕು ಅಂತ ಯಾಕೆ ಹೇಳ್ತೀರಿ? ನಾನು ನಮ್ಮ ಜನರ ಮುಂದೆ ತಲೆ ತಗ್ಗಿಸಿ ಅವರ ಕೆಲಸವನ್ನು ಮಾಡುವಂಥ ಒಬ್ಬ ಕಾರ್ಯಕರ್ತ. ಆದ್ದರಿಂದ ಮತ್ತು ಸಾಂಸ್ಕೃತಿಕವಾಗಿ ಒಬ್ಬ ಸಂಸ್ಕೃತಿ ಇರುವಂಥ ಒಬ್ಬ ರಾಜಕಾರಣಿ, ಕೆಲಸ ಮಾಡುವಂಥ ಒಬ್ಬ ರಾಜಕಾರಣಿ. ಅದಕ್ಕೆ ನಾನು ವೋಟ್ ಹಾಕಬೇಕು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ರಾಷ್ಟ್ರೀಯತೆ ಮತ್ತು ಆ ರಾಷ್ಟ್ರೀಯತೆ ಹಿನ್ನೆಲೆಯಲ್ಲಿ ಒಬ್ಬ ಪ್ರಖರ ರಾಷ್ಟ್ರಭಕ್ತ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ. ಅದಕ್ಕೆ ನನಗೆ ವೋಟ್ ಹಾಕಿ. ನನಗೆ ವೋಟ್ ಹಾಕೋದ್ರಿಂದ ಮೋದಿಯವರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಒಂದು ವೋಟ್ ಆ್ಯಡ್ ಆಗುತ್ತೆ. ಪ್ಲಸ್ ನಾನು ಕೆಲಸ ಮಾಡಿದ್ದೀನಿ. ಮೋದಿ ಮುಖ ನೋಡಿ ವೋಟ್ ಹಾಕಿ ಅಂತ ನೀವು ಕೂಡ ಅದನ್ನೇ ಹೇಳ್ತಾ ಇದ್ರಿ, ಮೋದಿ ಮುಖ ನೋಡಿ ವೋಟ್ ಹಾಕಿ ಅಂತ. ಅಂದ್ರೆ ನಿಮ್ಮ ಕೆಲಸದ ಬಗ್ಗೆ ನಿಮ್ಗೆ ನಂಬಿಕೆ ಅಲ್ವಾ ಹಾಗಾದ್ರೆ? ನೋಡಿ, ನಾನು ಏನೇನು ಕೆಲಸ ಮಾಡಿದ್ದೇನೆ ಅಂತ ಈಗ ಇಲ್ಲಿ ಹಿಂದಿನ ಸಾರ್ವಜನಿಕ ಸಭೆಯಲ್ಲೂ ನಾನು ಹೇಳಿದ್ದೇನೆ. ನಾನು ಕೆಲಸ ಮಾಡಿದ್ದೇನೆ. ಈ ಕೆಲಸ ಆಗಲಿಕ್ಕೆ ನರೇಂದ್ರ ಮೋದಿ ಸರ್ಕಾರ ಬಂದದ್ದು ಕಾರಣ. ಮತ್ತೊಮ್ಮೆ ನರೇಂದ್ರ ಮೋದಿ ಸರ್ಕಾರ ಬಂದರೆ ನಾ ಈ ಥರ ಇನ್ನೂ 10 ಕೆಲಸಗಳನ್ನು ಮಾಡಬಹುದು, ನನಗೆ ಹಾಕಿ ಅಂತ ನಾನು ಕೇಳಿದ್ದೇನೆ. ನಾನು ಬರೇ ನರೇಂದ್ರ ಮೋದಿ ಅವರು ಹಾಕಿ ಅಂತ ಕೇಳಿಲ್ಲ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದು ದೇಶದ ಹಿತದೃಷ್ಟಿಯಿಂದ ಬಹಳ ಅವಶ್ಯ ಇದೆ. ಆದರೆ ಅಟ್ ದಿ ಸೇಮ್ ಟೈಮ್ ನರೇಂದ್ರ ಈಗ ಮೊದಲು 10 ವರ್ಷದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡಿ ಕೆಲಸ ಮಾಡಿದ್ದೇನೆ. ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಆಗಿಲ್ಲ. ಯಾಕಂದ್ರೆ ಒಂದು ಕೆಟ್ಟ ಸರ್ಕಾರ ಇತ್ತು. ಆ ಕೆಟ್ಟ ಸರ್ಕಾರ ಇದ್ದಾಗ, ಕೆಟ್ಟ ನೇತೃತ್ವ ಇದ್ದಾಗ ಕೆಲಸ ಆಗಲ್ಲ. ಅದಕ್ಕೆ ಬರೇ ನಾನು MP ಆದ್ರೆ ಆಗಲ್ಲ, ಮೋದಿಯವರು ಪ್ರಧಾನಮಂತ್ರಿನೂ ಆಗಬೇಕು. ನನಗೆ ವೋಟ್ ಹಾಕಿ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ, ಈ ಭಾಗದಲ್ಲಿ ಕೆಲಸ ಆಗ್ತವೆ. ಇದು ನಮ್ಮ ವಾದ ಇದೆ. ಓಕೆ, ಈಗ ಹಾಗಾದ್ರೆ ಈ ಚುನಾವಣೆಯಲ್ಲಿ ನೀವು ಮೋದಿ ಹೆಸರು ಬಿಟ್ಟು ವಿನಯ್ ವರ್ಸಸ್ ಜೋಶಿ ಅಂತ ಚುನಾವಣೆ ಎದುರಿಸ್ತೀರಾ? ವಿನಯ್ ವರ್ಸಸ್ ಜೋಶಿ ಚುನಾವಣೆ, ನಾನು ಯಾರು ಮತ್ತೊಬ್ಬರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ನನಗೆ ಅದರಲ್ಲಿ ಆಸಕ್ತಿನೂ ಇಲ್ಲ. ನಾನೇನು ಕೆಲಸ ಮಾಡಿದ್ದೇನೆ ನಾನು ಅದನ್ನು ಹೇಳಿದ್ದೇನೆ. ಮತ್ತು ಮೋದಿ ಮತ್ತು ಈ ಚುನಾವಣೆ ಬರೇ ಒಂದು ಲೋಕಸಭಾ ಚುನಾವಣೆ ಎಲ್ಲ ಇದು. ಈಗ ನಾವು ಒಬ್ಬೊಬ್ಬರೇ ಚುನಾವಣೆ ಆರಿಸಿ ಬಂದು ಅಲ್ಲೇ ಹೋದ್ರೆ ಸರ್ಕಾರ ಆಗತ್ತೆ. ಒಂದು ಸರ್ಕಾರ ಆಗ್ಬೇಕಂದ್ರೆ ಯಾರ ನೇತೃತ್ವದಲ್ಲಿ ಸರ್ಕಾರ ಆಗಬೇಕು, ದೇಶಕ್ಕೆ ಪ್ರಧಾನಮಂತ್ರಿ ಯಾರು ಆಗಬೇಕು, ಯಾರು ಪ್ರಧಾನಮಂತ್ರಿ ಆದ್ರೆ ಒಳ್ಳೆ ಸರ್ಕಾರ ಆಗತ್ತೆ. ಇದೊಂದು ಮೂಲಭೂತ ಪ್ರಶ್ನೆ ಇದೆ ರೀ ಜನರ ಮುಂದೆ. ಅದು ಅವರು ವರ್ಸಸ್ ನಾನು ಅಥವಾ ನಾನು ವರ್ಸಸ್ ಅವರು, ಇದು ಪ್ರಶ್ನೆ ಇಲ್ಲ. ಮತ್ತು ವರ್ಚಸ್ ಇಲ್ಲ. ನನಗೆ ಅವ್ರಿಗಿರೋ ವರ್ಚಸ್ ನನಗೆ ದಯಮಾಡಿ ಬೇಡ. ಅವ್ರಿಗೆ ಆ ವರ್ಚಸ್ ಇದೆಯಲ್ಲ, ಇವತ್ತೆಲ್ಲ ಪತ್ರಿಕೆಯಲ್ಲಿ ಮತ್ತೊಂದರಲ್ಲಿ ಬಂದಿದೆ. ಆ ವರ್ಚಸ್ ಅವ್ರಿಗೆ ಸೂಕ್ತ, ಅದು ಅವ್ರಿಗೆ ಇರಲಿ. ನನಗೊಬ್ಬ ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ವ್ಯಕ್ತಿ ಅನ್ನುವಂಥ ವರ್ಚಸ್ಸೇ ಸಾಕು.
ಸರ್, ಬಿಜೆಪಿಯಲ್ಲಿ ಈಗ ಹಲವಾರು ಬಳಗಗಳಿವೆ. ನೀವು ಯಾವ ಬಳಗ ಸರ್? ಯಾವುದೇ ಬಳಗಗಳು ಬಣಗಳು ಇಲ್ಲ. ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದ ಅಮಿತ್ ಶಾ ಮಾರ್ಗದರ್ಶನದ ಏಕೈಕ ಭಾರತೀಯ ಜನತಾ ಪಾರ್ಟಿ. ಒಂದು ಇದರಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. IIT ತಂದಿರೋ ವಿಚಾರದಲ್ಲಿ ಇಷ್ಟೊಂದು ಗೊಂದಲ ಯಾಕೆ? ಯಾವ್ದು ಗೊಂದಲ? ಯಾರಿಗಿದೆ ಗೊಂದಲ? ನೀವು ಹೇಳ್ತೀರಿ ನಾನು IIT ತಂದಿದ್ದು ನಾನು ಅಂತೀರಿ, ವಿನಯ್ ಕುಲಕರ್ಣಿ ಅವರು ಹೇಳ್ತಾರೆ ನಾವು ತಂದಿದ್ದು ಅಂತ ಹೇಳ್ತಾರೆ. ಹಾಗಾದ್ರೆ IIT ತಂದಿದ್ದು ಯಾರು? ಅಲ್ಲ, ನೀವು ಅದಕ್ಕೆ ನಾ ಹೇಳುದು, ನೀವು ಮಾಧ್ಯಮದವರಲ್ಲ, ನೀವು ಅದನ್ನ ಯೋಚನೆ ಮಾಡಿ ನೋಡ್ರಿ. 60 ವರ್ಷ ಯಾರಿದೆ ಅಧಿಕಾರದಲ್ಲಿ, ಯಾಕಾಗ್ಲಿಲ್ಲ ಅವಾಗ IIT? ಉತ್ತರ ಅವ್ರು ಹೇಳ್ತಾರೆ ಅಂತ ಅಥವಾ ನಾನು ಹೇಳ್ತೀನಿ ಅಂತ ನೀವು ಅದನ್ನ ಬಿತ್ತರಿಸೋದಾಗ್ಲಿ ಬರೆಯೋದಾಗ್ಲಿ ಅಷ್ಟೇ ತಮ್ಮ ಕೆಲಸ ಆಗ್ಬಾರ್ದು ಅಂತ ನನ್ನ ವಿನಂತಿ. ನೀವು ರಿಯಾಲಿಟಿ ಚೆಕ್ ಮಾಡಿ ಹೇಳ್ರಿ. 60 ವರ್ಷ ಅವರೇ ಇದ್ರು ತಾನೆ ಅಧಿಕಾರದಲ್ಲಿ. ಕೇಂದ್ರದಲ್ಲಿಯೂ ಅಧಿಕಾರ, ಬೆಂಗಳೂರಿನಲ್ಲಿಯೂ ಅಧಿಕಾರ, ಧಾರವಾಡ ಜಿಲ್ಲೆಯಲ್ಲಿಯೂ ಅವ್ರದ್ದು ಜಿಲ್ಲಾ ಪಂಚಾಯತಿ, ಮಹಾನಗರ ಪಾಲಿಕೆ ಎಲ್ಲ ಅವ್ರದ್ದು ಐತಲ್ಲ. ಯಾಕಾಗ್ಲಿಲ್ಲ IIT? ಮತ್ತು IIT ಧಾರವಾಡದಲ್ಲಿ ಅಂತ ಆದ ನಂತರ ಸಿದ್ದರಾಮಯ್ಯನವರು ಅದನ್ನ ರಾಯಚೂರಿಗೆ ಮಾಡಿ ಎಲ್ಲಾ ಟೀಮ್ ಬಂದು ರಾಯಚೂರು ವಿಸಿಟ್ ಮಾಡಿತ್ತು, ಮೈಸೂರು ವಿಸಿಟ್ ಮಾಡಿತು, ಧಾರವಾಡ ವಿಸಿಟ್ ಮಾಡಿತು. ಯಾವಾಗ ಧಾರವಾಡ ಅಂತ ಆಯ್ತು, ಮೈಸೂರಿಗೆ ಬರ್ಬೇಕಂತ ಸಿದ್ದರಾಮಯ್ಯನವ್ರ ಇಚ್ಛೆ ಇತ್ತು. ಯಾವಾಗ ಮೈಸೂರಿಗೆ ಆಗಲ್ಲ ಅಂತಂದ್ಮೇಲೆ ಧಾರವಾಡದ IITಯನ್ನ ಶಿಫ್ಟ್ ಮಾಡಿಸ್ಬೇಕು ಅಂತ ಹೇಳಿ ರಾಯಚೂರಿಗೆ ಮಾಡಿ ಅಂತ ಒಂದು ಪತ್ರ ಬರೋದಲ್ಲ ಕೇಂದ್ರ ಸರ್ಕಾರಕ್ಕೆ. ಇದೇ ಸಿದ್ದರಾಮಯ್ಯ ತಾನೆ ಅವಾಗೇನು ಇವರು ನಮ್ಮ ವಿರೋಧಿ ಅಭ್ಯರ್ಥಿಗೆ ಮಂತ್ರಿ ಆಗಿದ್ರಲ್ಲ, ಅವಾಗ ಏನು ಅವರು ಬಾಳೆಹಣ್ಣು ತಿಂತಿದ್ರು ಅವರು. ನಾನು ಹೇಳುದು ಈ ಪ್ರಶ್ನೆಗಳ ಒಂದು ನನ್ನ ದೃಷ್ಟಿಯಿಂದ ಕೇಳುವ ಪ್ರಶ್ನೆನೇ ಅಲ್ಲ. ಇಟ್ ಈಸ್ ಎ ರೆಕಾರ್ಡೆಡ್ ಪ್ರೂವನ್. 3,000 ಕೋಟಿ ರೂಪಾಯಿ 4,000 ಕೋಟಿ ರೂಪಾಯಿ ವರ್ತು IIT. ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಪ್ರಶ್ನೆ ಕೇಳಲೇಬೇಕಾಗತ್ತೆ. ಅಲ್ಲ, ನಾನು ಕೇಳಿದ್ದಕ್ಕೆ ನಂದು ಅಭ್ಯಂತರ ಇಲ್ಲ. ನಾನು ಜನರಲ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ, ನಾನು ನಿಮ್ಮ ವೈಯಕ್ತಿಕ ಹೇಳ್ತಾ ಇಲ್ಲ. ನನ್ನ ದೃಷ್ಟಿಯಿಂದ ಅದೊಂದು ಡಿಸ್ಕಷನ್ ಪ್ರಶ್ನೆ ಇಲ್ಲ. ಮೋದಿ ಸರ್ಕಾರದಲ್ಲಿ ಆಗಿರುವಂತದ್ದು ತೀರ್ಮಾನ ಆಗಿರುವಂತದ್ದು, ಮೋದಿ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಆಗಿರುವಂತದ್ದು, ಒಂದು ಎಕ್ಸ್ಪರ್ಟ್ ಟೀಮ್ ಇಲ್ಲಿ ಬಂದ ನಂತರ. ಹಾಗಾಗಿ ಅದ್ರ ಬಗ್ಗೆ ಜನರಿಗೆ ಏನು ಗೊಂದಲ ಇಲ್ಲ. ಗೊಂದಲ ಇರೋದು ಕಾಂಗ್ರೆಸ್ ಪಾರ್ಟಿಯವರಿಗೆ ಗೊಂದಲ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿನಯ್ ಕುಲಕರ್ಣಿ ಅವರ ಸ್ಪರ್ಧೆಯಿಂದ ಈ ಬಾರಿ ಏನಾದ್ರು ಚುನಾವಣೆ ಟಫ್ ಅನ್ನಿಸ್ತಾ ಇದೆಯಾ? ಏನ್ ಟಫ್ ಅನ್ನಿಸ್ತಾ ಇಲ್ಲ. ಹೋದ್ ಸರ್ತಿನ ಅವರೇ ಸ್ಪರ್ಧೆ ಮಾಡಿದ್ರು. ಹೋದ್ ಸರ್ತಿ ಕಾಂಗ್ರೆಸ್ ಪೂರ್ತಿ ಫುಲ್ ಪ್ಲೇಜ್ ಕಾಂಗ್ರೆಸ್ ಸರ್ಕಾರ ಇತ್ತು. ಅವ್ರು ಸಿಟ್ಟಿಂಗ್ MLA ಇದ್ರು. ನನಗೆ ಕೇವಲ 3 ಜನ MLA ಇದ್ರು. ಈ ಸರ್ತಿ 6 ಜನ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಪಾರ್ಟಿ MLA ಇದ್ದಾರೆ. ಪಾರ್ಟಿ ಸ್ಟ್ರಾಂಗ್ ಆಗಿದೆ. ನರೇಂದ್ರ ಮೋದಿ ಅವರ ವೇವ್ ಹಿಂದಿನಕ್ಕಿಂತ ಜಾಸ್ತಿ ಇದೆ. ನಾನು ಮತ್ತು ಸುದೈವದಿಂದ ನಮ್ಮ ಸರ್ಕಾರ ಇದ್ದಿದ್ದರಿಂದ ನಾನು ಅತಿ ಹೆಚ್ಚು ಕೆಲಸವನ್ನ ನನ್ನ ಕ್ಷೇತ್ರದಲ್ಲಿ ಮಾಡಿದ್ದೇನೆ. ಸೆಂಟ್ರಲ್ ರೋಡ್ ಫಂಡ್ ಇಡೀ ಕರ್ನಾಟಕ ಅಲ್ಲ, ಹೆಚ್ಚು ಕಡಿಮೆ ದೇಶದಲ್ಲಿ ಅತಿ ಹೆಚ್ಚು ಬಂದಿರೋದು ನನ್ನ ಕ್ಷೇತ್ರಕ್ಕೆ. ಇವೆಲ್ಲ ಜನರಿಗೆ ಗೊತ್ತಿದೆ. ಓಕೆ, ಈಗ ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟದಲ್ಲಿ ವಿನಯ್ ಕುಲಕರ್ಣಿಯಲ್ಲಿ ಮುಂಚೂಣಿಯಲ್ಲಿದ್ದಂಥವರು ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲ ಲಿಂಗಾಯತ ವೀರಶೈವ ಎಲ್ಲ ಒಂದೇ ಅಂತ ಹೇಳಿ ಎಲ್ಲ ಮಠಾಧೀಶರನ್ನ ಭೇಟಿ ಮಾಡುವಂಥದ್ದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಈ ಬಾರಿ ಚುನಾವಣೆ ಮೇಲೆ ನಿಮ್ಮ ಮತಗಳ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ತಮಗೆ ಅನುಕೂಲವಾಗುವ ರೀತಿಯಲ್ಲಿ ಹೋರಾಟ ತತ್ವ ಅನ್ನುವುದು ಅವರ ಸಿದ್ಧಾಂತ ಅನ್ನೋದು ಇದರಿಂದ ಸಿದ್ಧಗೊಂಡಿದೆ. ತಮ್ಗೆ ಅನುಕೂಲ ಆದರೆ ಬೇರೆ ಬೇರೆ, ತಮ್ಗೆ ರಾಜಕೀಯವಾಗಿ ಅನಾನುಕೂಲ ಆಗ್ತದೆ ಅಂದ್ರೆ ಒಂದೇ. ಈ ಒಂದು ಇದೆಯಲ್ಲ ಅನುಕೂಲ ಸಿಂಧು ಒಂದು ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟರೆ, ನಾನು ಇವತ್ತು ಹಿಂದುತ್ವ ಅನ್ನೋ ಒಂದು ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟೇನೆ. ಎಲ್ಲಿ ಸೋಲಿ ಅದೇ ಸಿದ್ಧಾಂತ ನಂದು. ಅದಕ್ಕೆ ಇವತ್ತು ಬೇರೆ ಬೇರೆ ಸ್ವಾಮಿಗಳು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಗೊತ್ತಾಗತ್ತೆ ಅದರಿಂದ ಏನಿದೆ ಸ್ಥಿತಿ ಅನ್ನೋದು. ನಾವು ಒಂದು ಪಾಲಿಸಿಗೆ ನಾವು ತೆಗೆದುಕೊಂಡ್ರೆ, ನಾವೊಂದು ತೀರ್ಮಾನ, ನನಗೊಂದು ನಂಬಿಕೆ, ಆ ನಂಬಿಕೆಯಲ್ಲಿ ನಾನು ಜೀವನ ಪೂರ್ತಿ ಆ ನಂಬಿಕೆಯನ್ನು ಇಟ್ಕೊಂಡು ಹೋಗ್ಬೇಕು. ಚುನಾವಣೆ ಬಂದಾಗ ಒಂದು ನಂಬಿಕೆ, ಚುನಾವಣೆ ಇಲ್ಲದಾಗ ಒಂದು ನಂಬಿಕೆ, ಚುನಾವಣೆ ಗೆದ್ದಾಗ ಒಂದು ನಂಬಿಕೆ, ಚುನಾವಣೆ ಸೋತಾಗ ಒಂದು ನಂಬಿಕೆ ಅಲ್ಲ. ನಂಬಿಕೆ ದಿವಸ ಬದಲಾಗುದಿಲ್ಲ, ಶ್ರದ್ಧೆ ದಿವಸ ಬದಲಿ ಆಗಬಾರ್ದು. ಮಹದಾಯಿ ವಿಚಾರದಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಲೇ ಇಲ್ಲ. ಮಹದಾಯಿ ಹುಟ್ಟಿದ್ದು ಮೋದಿ ಅವರು ಹುಟ್ಟಿದ ನಂತರ ಅಲ್ಲ, ಮೊದಲೇ ಇತ್ತು ಮಹದಾಯಿ ಹುಟ್ಟಿದ್ದು ಪ್ರಹ್ಲಾದ್ ಜೋಶಿ MP ಆದ್ಮೇಲೆ ಮೊದಲೇ ಇತ್ತು. ಮೋದಿ ಸರ್ಕಾರ ಬರೋಕ್ಕಿಂತ ಮೊದಲು ಮಹದಾಯಿ ಇತ್ತು. ಯಾವಾಗ ಟ್ರಿಬ್ಯುನಲ್ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನ ಮನಮೋಹನ್ ಸಿಂಗ್ ಸರ್ಕಾರ ಕೈಗೊಳ್ಳುತ್ತೆ, ಅವತ್ತೇ ನಾನು ಹೋಗಿ ಹೇಳಿದ್ದೆ, ಡೆಲಿಗೇಷನ್ದಲ್ಲಿ ಹೋಗಿ ಮನಮೋಹನ್ ಸಿಂಗ್ ಅವ್ರಿಗೆ ಹೇಳಿದ್ವಿ, ಕನಿಷ್ಠ ತಮ್ಮ ಈ ಒಂದು ಟ್ರಿಬ್ಯುನಲ್ ಮಾಡೋಕ್ಕಿಂತ ಮೊದಲು ನೀವು ದಯವಿಟ್ಟು ನಮ್ಮ ಕುಡಿಯೋ ನೀರಿನ ಒಂದು 5-6 TMC ನಾವು ನೀರು ಕೇಳ್ತಾ ಇದ್ದೀವಿ, ಅಷ್ಟಾದರೂ ನಮ್ಗೆ ಅನುಕೂಲ ಮಾಡಿಕೊಟ್ಟು ನೀವು ಟ್ರಿಬ್ಯುನಲ್ ಅನ್ನ ಮಾಡ್ರಿ, ಗೋವಾ ಸರ್ಕಾರ ಜೊತೆಗೆ ಮಾತನಾಡಿ ಅಂತ. ಆದರೆ ಅವ್ರು ಕೇಳಲಾರ್ದೆ ಎಲ್ಲವನ್ನು ಸೇರಿಸಿ ಟ್ರಿಬ್ಯುನಲ್ಗೆ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರ. ಮತ್ತು ಒಂದು ಸರ್ತೆ ಭಾರತದ ಸಂವಿಧಾನದ ಪ್ರಕಾರವಾಗಿ ಒಂದು ಸರ್ತೆ ಟ್ರಿಬ್ಯುನಲ್ಗೆ ಹೋದ ನಂತರ ಯಾವುದೇ ಪ್ರಧಾನಮಂತ್ರಿ ಏನೂ ಮಾಡಕ್ ಬರೋದಿಲ್ಲ ಅಂತ ಗೊತ್ತಿದ್ದೂ ಸಹಿತ ಮೋದಿ ಅವರ ವಿರುದ್ಧ ಜನರನ್ನ ಎತ್ತಿಕಟ್ಟುವ ಪ್ರಯತ್ನ ಮಾಡಿದ್ರು. ಇದು ಜನರಿಗೆ ತಿಳಿದ ನಂತರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪಷ್ಟವಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ. 2010ರಲ್ಲಿ ಅಫಿಡೇವಿಟ್ ಕೊಟ್ಟಿದ್ದಾರೆ UPA ಸರ್ಕಾರ ಇದ್ದಾಗ ಜುಲೈ ತಿಂಗಳಲ್ಲಿ. ಇದನ್ನ ಮಾತುಕತೆ ಮೂಲಕ ಪರಿಹಾರ ಅಸಾಧ್ಯ, ಟ್ರಿಬ್ಯುನಲ್ ಒಂದೇ ಮಾರ್ಗ ಅಂತ. ಮತ್ತೆ ಅವತ್ತು ಕೊಟ್ಟವ್ರು ಇವತ್ತು ಯಾಕೆ ಹೇಳ್ತಾರೆ?
ಈಗ ನೋಟಿಫಿಕೇಶನ್ ಮಾಡಬೇಕು ಅಂತಂದ್ರೆ ಅದ್ರ ಕ್ಲಾರಿಫಿಕೇಶನ್ ಕೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಸರ್ಕಾರನೂ ಅರ್ಜಿ ಹಾಕಿದೆ, ಗೋವಾ ಸರ್ಕಾರನೂ ಅರ್ಜಿ ಹಾಕಿದೆ. ಎರಡೂ ರಾಜ್ಯ ಸರ್ಕಾರಗಳು ಕೇಳುವವರೆಗೆ ಇದನ್ನ ಟ್ರಿಬ್ಯುನಲ್ ಅವಾರ್ಡನ್ನ ಗೆಜೆಟ್ ನೋಟಿಫಿಕೇಶನ್ ಮಾಡ್ರಿ ಅಂತ ಕೇಳುವವರೆಗೆ ಕೇಂದ್ರ ಸರ್ಕಾರಕ್ಕೆ ಮಾಡಕ್ ಬರೋದಿಲ್ಲ. ಹಿಂಗಾಗಿ ಅದರಲ್ಲಿ ನಾವು ಬಹಳ ಪ್ರಾಮಾಣಿಕ ಇದ್ದೇವೆ, ನಾವು ಅದಕ್ಕೆ ಹೋರಾಟ ಮಾಡಿದ್ದೇವೆ. ಮಹದಾಯಿ ನಮ್ಮ ಹಕ್ಕು, ಅದನ್ನು ಉಳಿಸ್ಕೊಳ್ಳಕ್ಕೆ ನಾವು ಬದ್ಧರಿದ್ದೇವೆ. ಅನಂತಕುಮಾರ್ ಹೆಗಡೆ ಅವರು ಹೇಳ್ತಾರೆ ಮುಸ್ಲಿಮರು ಓಟೇ ಬೇಡ ನಮಗೆ ಅಂತ, ನೀವು ಹಾಗೆ ಹೇಳ್ತೀರಾ? ನೋಡಿ, ನಾವು ಅನಂತಕುಮಾರ್ ಹೆಗಡೆ ಯಾವ ಹಿನ್ನೆಲೆಯಲ್ಲಿ ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಹೇಳೋದು, ಈ ದೇಶದಲ್ಲಿರುವಂಥ ದೇಶಭಕ್ತ ಅನೇಕ ಮುಸಲ್ಮಾನರಿದ್ದಾರೆ. ನಾವು ಅಪೀಸ್ಮೆಂಟಿಗೆ ನಾನು ಒಪ್ಪಲ್ಲ. ಯಾವುದೇ ರೀತಿಯಾದಂಥ ಅಪೀಸ್ಮೆಂಟನ್ನು, ತುಷ್ಟೀಕರಣದ ರಾಜಕಾರಣವನ್ನು ನಾನು ಒಪ್ಪಲ್ಲ. ರಾಷ್ಟ್ರೀಯತೆ ಮತ್ತು ರಾಮ ಮಂದಿರ ಆಗಬೇಕು, ಈ ಎಲ್ಲ ಸಂಗತಿಗಳು ಅವು ನಮ್ಮ ಮೂಲಭೂತ ನಂಬಿಕೆಗಳು. ಅದನ್ನು ನಾನು ಕಾಂಪ್ರಮೈಸ್ ಮಾಡಲ್ಲ. ಅನೇಕ ಒಳ್ಳೆಯ ದೇಶಭಕ್ತ ಮುಸಲ್ಮಾನರು ಇದ್ದಾರೆ. ಯಾರು ದೇಶದ ಹಿತದ ದೃಷ್ಟಿಯಿಂದ ವರ್ತಿಸಿದ್ರೆ ಅವ್ರಿಗೆ ಖಂಡಿತ ನಮ್ಮ ವಿರೋಧ ಇದೆ, ಅದರ ಬಗ್ಗೆ ಏನು ಅನುಮಾನ ಇಲ್ಲ. ತಾತ್ವಿಕವಾಗಿ ಯಾವುದೇ ಅನುಮಾನ ಇಲ್ಲ. ಆದರೆ ನಮ್ಮ ನಿಲುವಿನಲ್ಲಿ ಆ ರೀತಿ ಇವ್ರು ಓಟ್ ಬೇಡ ಅವ್ರು ಓಟ್ ಬೇಡ ಅನ್ನೋದಕ್ಕಿಂತ ನಮ್ಮ ನಿಲುವು ಸ್ಪಷ್ಟ ಇರಬೇಕು. ಆ ನಿಲುವು ನನ್ನ ಸ್ಪಷ್ಟ ಇದೆ. ಓಕೆ, ಈಗ ಆರ್ ಅಶೋಕ್ ಅವರು ಹೇಳ್ತಾರೆ ಬಿಜೆಪಿಗೂ RSSಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಹೌದು, ಅವರು RSS ನಮ್ಮನ್ನು ಸೈದ್ಧಾಂತಿಕವಾಗಿ ಬೆಳೆಸಿರುವಂಥ ಒಂದು ನಾವು ನಮ್ಮ ಮೂಲಭೂತವಾದ ನಮ್ಮ ವಿಚಾರವನ್ನು ಕೊಟ್ಟಿರುವಂಥದ್ದು RSS. ಬಿಜೆಪಿ ಒಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್, RSS ಒಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್. ಓಕೆ, ಇಷ್ಟು ಬ್ಯುಸಿ ಟೈಮ್ ಅಲ್ಲೂ ಕೂಡ ನಮ್ಮ ಜೊತೆಗೆ ಇಷ್ಟೊತ್ತು ಮಾತನಾಡೋದಕ್ಕೆ ಸಮಯಾವಕಾಶ ಮಾಡಿಕೊಟ್ರಿ. ತಮಗೆ ಧನ್ಯವಾದ ಸರ್. ನಮಸ್ಕಾರ. ಇದು ಇವತ್ತಿನ ಪವರ್ ಪಂಚ್. ಇನ್ನೊಂದು ಪವರ್ ಪಂಚ್ ನೊಂದಿಗೆ ಇನ್ನೊಬ್ಬ ನಾಯಕನೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.